ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, BESCK 204D ಅಥವಾ 204. ಸೊ ವಿದ್ಯಾರ್ಥಿ ಇಂಟ್ರಡಕ್ಷನ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ವಿದ್ಯಾರ್ಥಿ ಅರೌಂಡ್ 4 ಮಾಡಲ್ಸ್, ಒಂದು 4 ಮಾಡಲ್ ಕ್ವಶನ್ ಪೇಪರ್ನ ನೋಡೋಣ. ಸೊ ಅದರಲ್ಲಿ ನೀವು ಒಂದು ಮಾಡಲ್ ವೈಸ್ ಯಾವ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ನೋಡಿ. ಅದರಲ್ಲಿ ಫಸ್ಟ್ ಮಾಡಲ್ ಬಂದು ಡಿಸ್ಕಸ್ ದ ರೂಲ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ಸೊಸೈಟಿ. ಸೊ ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಏನಿದಾರನ್ನ ಅಥವಾ ಸೊಸೈಟಿಯಲ್ಲಿ ಯಾವ ಥರ ವರ್ಕ್ ಮಾಡ್ತಾನೆ ಅನ್ನೋದನ್ನು ಕ್ವಶನ್ಸ್ ಮಾಡಿದ್ದಾರೆ. ಸೊ ಇದನ್ನು ನೀವು ಓನಾಗಿ ಕೂಡ ಬರೀಬೋದು. ಬಟ್ ಒಂದು ಫಸ್ಟ್ ಮಾಡಲ್ ಆಗಿದ್ದರಿಂದ ಪ್ರತಿಯೊಂದು ಕ್ವಶನ್ಸ್ ಕೂಡ ಎಕ್ಸಾಕ್ಟಾಗಿ ಬರೀರಿ. ಫಸ್ಟ್ 2 ಮಾಡಲ್ಸ್ ಎಕ್ಸಾಕ್ಟಾಗಿ ಬರೀರಿ, ಆಮೇಲೆ ನೀವು ಓನಾಗಿ ಬರೋದು ನಡೆಯುತ್ತೆ. ಸೊ ಹಂಗಾಗಿ ಆಮೇಲೆ 1B ಏನಿರುತ್ತಲ್ಲ, ಎಕ್ಸ್ಪ್ಲೇನ್ ದ ಟ್ರೆಂಡ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಡಸ್ಟ್ರಿ. ಸೊ ಮೆಕ್ಯಾನಿಕಲ್ ಒಂದು ಟ್ರೆಂಡ್ಸ್ ಏನಿರ್ತಾವಲ್ಲ, ಅವರೊಂದು ಸ್ಟೈಲ್ಸ್ ಏನಿರ್ತಾವಲ್ಲ, ಒಂದು ಇಂಡಸ್ಟ್ರಿಯಲ್ಲಿ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದು ಕೇಳ್ತಿದ್ದಾರೆ. ಸೊ ಎನ್ಯುಮರೇಟ್ ದ ಇಂಪಾರ್ಟೆನ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ. ಸೊ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾವ ಥರ ಯೂಸ್ ಮಾಡ್ಕೊತೀವಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾವ ಥರ ವರ್ಕ್ ಆಗುತ್ತೆ. ಸೊ ತೆಗೆದುಕೊಳ್ಳುವಂಥ ಒಂದು ಇನ್ಸ್ಟ್ರಕ್ಷನ್ಸ್ ಏನು, ಯಾವ ಥರ ಸೇಫ್ಟಿ ವರ್ಕ್ ಮಾಡ್ತೀವಿ ಅನ್ನೋದನ್ನೇ ಫುಲ್ ಮೆಕ್ಯಾನಿಕಲ್ ಫಸ್ಟ್ ಒಂದು ಮಾಡಲ್ ಇದೇ ಥರ ಇದೆ. ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕಾಯ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ಗ್ಲೋಬಲ್ ವಾರ್ಮಿಂಗ್ ಯಾವುದಕ್ಕೆ ಆಗುತ್ತೆ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ನೋಡ್ಕೊಂಡೋಗಿ. ಹಾಗೆಯೇ ವಿಂಡ್ ಮಿಲ್ ವರ್ಕಿಂಗ್. ಸೊ ವಿಂಡ್ ಮಿಲ್ ಆಗಿರ್ಬೋದು, ಇನ್ನು ಒಂದು ಹೈಡಲ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು. ಸೊ ಅರೌಂಡು 2C ಕೂಡ ಇದೆ ನೋಡಿ, ಹೈಡಲ್ ಪವರ್ ಪ್ಲ್ಯಾಂಟ್ ಆಗಿರ್ಬೋದು, ವಿಂಡ್ ಪವರ್ ಆಗಿರ್ಬೋದು. ಸೊ ಈ ಒಂದು 4-5 ಇದಾವೆ ವಿದ್ಯಾರ್ಥಿಗಳೇ. ಸೊ ಇವನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ನೀವು ಡಯಾಗ್ರಾಮ್ ಮಾತ್ರ ಬಿಡೋಕೋಗ್ಬಿಡಿ ವಿದ್ಯಾರ್ಥಿ, ಇವಕ್ಕೆ ಡಯಾಗ್ರಾಮ್ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ 3 ಕ್ವಶನ್ಸ್ ಏನು ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದಾವಲ್ಲ, ಸೊ ಅವಕ್ಕೆ ಡಯಾಗ್ರಾಮ್ಸ್ ಇರೋದಿಲ್ಲ. ಬಟ್ ಒಂದು ಗ್ಲೋಬಲ್ ವಾರ್ಮಿಂಗ್ಗೆ, ಆಮೇಲೆ ವಿಂಡ್ ಮಿಲ್ ವರ್ಕಿಂಗ್ ಆಗಿರ್ಬೋದು, ಹೈಡಲ್ ಪವರ್ ಪ್ಲ್ಯಾಂಟ್ಗೆ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ನ ಬ್ಲಾಕ್ ಡಯಾಗ್ರಾಮ್ ಫುಲ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ. ಅದಕ್ಕೇನು ಇಂಪಾರ್ಟೆನ್ಸ್ ಆಗಿರೋಂಗಿಲ್ಲ, ಯಾವುದು ಒಂದು ಎಲ್ಲ ವರ್ಡ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಬರೀಬೇಕಂತೇನಿಲ್ಲ. ಸೊ ನಿಮ್ಗೆ ಇಷ್ಟ ಬಂದಾಗ ಬರೀಬೋದು, ವರ್ಡ್ಸನ್ನು ಮಾತ್ರ ಮೆನ್ಷನ್ ಮಾಡಿ. ಬ್ಲಾಕ್ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಅರೌಂಡ್ 10 ಲೇಬಲ್ಸ್ನ ಪಾಯಿಂಟ್ ಔಟ್ ಮಾಡಿ. ಸೊ ಮಾಡಲ್ 2 ಎಕ್ಸ್ಪ್ಲೇನ್ ದ ಕ್ಲರ್ನಿಂಗ್ ಆಪ್ರೇಷನ್, ಎಕ್ಸ್ಪ್ಲೇನ್ ದ ಡ್ರಿಲ್ಲಿಂಗ್ ಆ್ಯಂಡ್ ಬೋರಿಂಗ್ ಆಪ್ರೇಷನ್ ವಿತ್ ಸೂಟಬಲ್ ಸ್ಕೆಚಸ್. ಸೊ ಸ್ಕೆಚಸ್ ನೋಡ್ಕೊಳ್ಳಿ, ಡ್ರಿಲ್ಲಿಂಗ್ ಆ್ಯಂಡ್ ಬೋರಿಂಗ್ ಒಂದು ಸ್ಕೆಚಸ್ ನೋಡಿ, ಬ್ಲಾಕ್ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲೇನ್ ಮಾಡಿಬಿಡಿ. ಸೊ ಕ್ಲರ್ನಿಂಗ್ ಆಪ್ರೇಷನ್ ಸಪ್ರೇಟಾಗಿ ಕೊಟ್ಟಿದ್ದಾರೆ, ಅರೌಂಡ್ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಪ್ಲೇನ್ ಮಿಲ್ಲಿಂಗ್ ಆ್ಯಂಡ್ ಸ್ಲಾಟ್ ಮಿಲ್ಲಿಂಗ್. ರೈಟ್ ಅಡ್ವಾಂಟೇಜ್ ಆ್ಯಂಡ್ ಅಪ್ಲಿಯನ್ಸ್ ಆಫ್ CNC. ಸೊ ಹಾಗೆಯೇ ಎಕ್ಸ್ಪ್ಲೇನ್ ದ CNC ಕನ್ಫಿಗರೇಷನ್ ವಿತ್ ಅ ಬ್ಲಾಕ್ ಡಯಾಗ್ರಾಮ್. ಸೊ ಡಿಸ್ಕಸ್ ದ ಸ್ಟೆಪ್ಸ್ ಇನ್ 3D ಪ್ರಿಂಟಿಂಗ್. ಸೊ ಇದಕ್ಕೆ ಇವೆಲ್ಲ ನೀವು ಓದಿದ್ದೇ ಇರ್ತವೆ, ಒಂದು IA ಮಾರ್ಕ್ಸಲ್ಲಿ ತುಂಬ ಸಲ ರಿಪೀಟೆಡ್ ಕ್ವಶನ್ಸ್ ಇರ್ತವೆ. ಸೊ ಹಂಗಾಗಿ ಸ್ಕೆಚ್ ಆ್ಯಂಡ್ ಎಕ್ಸ್ಪ್ಲೇನ್ ದ IC ಇಂಜಿನ್ ಕಂಪೋನೆಂಟ್ಸ್. ಬ್ರೀಫ್ಲಿ ಎಕ್ಸ್ಪ್ಲೇನ್ 4 ಸ್ಟ್ರೋಕ್ ಇಂಜಿನ್. ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಎಕ್ಸ್ಪ್ಲೇನ್ ದ 4 ಸ್ಟ್ರೋಕ್ ಡೀಸೆಲ್ ಆ್ಯಂಡ್ ಅಪ್ರೋಪ್ರಿಯೇಟ್ ಸ್ಕೆಚಸ್. ಸೊ ಇದು ಕೂಡ ಇಂಪಾರ್ಟೆಂಟು. ಸೊ ಏಕೆಂದರೆ ತುಂಬ ಸಲ ರಿಪೀಟೆಡ್ ಕ್ವಶನ್ಸ್ ಇರ್ತವೆ. 4 ಸ್ಟ್ರೋಕ್ ಏನಿದೆಲ್ಲ ಅದು ಕೂಡ IC ಇಂಜಿನ್ ಕೂಡ. ಲೀಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ EV. ಸೊ ಎಕ್ಸ್ಪ್ಲೇನ್ ದ ಬ್ರೀಫ್ ಕಂಪೋನೆಂಟ್ಸ್ ಆಫ್ EV ವಿತ್ ಸ್ಕೆಚ್. ಡಿಸ್ಕಸ್ ದ ಟೈಪ್ಸ್ ಆಫ್ EV. ಸೊ 4th ಮಾಡಲ್ ಡಿಸ್ಕಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಅಲ್ಯೂಮಿನಿಯಂ ಅಲಾಯ್. ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್, ಸಿರಾಮಿಕ್ಸ್ ಆ್ಯಂಡ್ ಗ್ಲಾಸ್. ಸೊ ಬೇಸಿಕ್ ಐಡಿಯಾ ಇಲ್ಲಿ ವಿದ್ಯಾರ್ಥಿಗಳೇ. ಸೊ ಡೆಪ್ತಾಗಿ ನೋಡ್ಕೊಂಡೋಗಿ ನೀವು ಈಸಿಯಾಗಿ ಎಲಾಬ್ರೇಟ್ ಮಾಡ್ಬೋದು. ಶಾರ್ಟ್ ನೋಟ್ ಆನ್ ಪಾಲಿಮರ್ಸ್ ಆ್ಯಂಡ್ SNA. ಸೊ 8A ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಫ್ಲೇಮ್ಸ್ ಆ್ಯಂಡ್ ಗ್ಯಾಸ್ ವೆಲ್ಡಿಂಗ್ ಪ್ರಾಸೆಸ್. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸಾಲ್ಟಿಂಗ್, ಬ್ರೇಸಿಂಗ್ ಆ್ಯಂಡ್ ವೆಲ್ಡಿಂಗ್ ವಿತ್ ಅ ನೀಟ್ sketch. Explain arc welding process. Differentiate open loop and closed loop control system. Explain the types of automation. Explain the types of robot configuration with the sketches. Explain the characteristics of IoT. So discuss the block diagram and physical design of IoT. Explain the types of communication models. ಸೊ ವಿದ್ಯಾರ್ಥಿಗಳೇ, ಸೊ ಮಾಡಲ್ ಕ್ವಶನ್ ಪೇಪರ್ ನೋಡೋಣ. ಸೊ ಇದು ಒಂದು ಸಪ್ಲಿಮೆಂಟ್ರಿ ಆಗಿರ್ಬೋದು ಅನಿಸುತ್ತೆ, ಯಾಕೆಂದರೆ 10 ಮಾರ್ಕ್ಸನ್ನು ಕೇಳಿದೆ ಅಂದರೆ ಸಪ್ಲಿಮೆಂಟ್ರಿನೇ ಆಗಿರುತ್ತೆ. ವಿತ್ ಅ ನೀಟ್ ಸ್ಕೆಚ್ ಆ್ಯಂಡ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ಓಝೋನ್ ಡಿಪ್ಲೇಷನ್ ಬಗ್ಗೆ ಕೇಳಿದ್ದಾರೆ, ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೂಡ ಕೇಳಿದ್ದಾರೆ. ಸೊ ಹಾಗೆಯೇ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಸ್ ಆ್ಯಂಡ್ ಎನರ್ಜಿ ಸೆಕ್ಟರ್ಸಲ್ಲಿ ಕೇಳಿದ್ದಾರೆ. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಹೈಡಲ್ ಪವರ್ ಪ್ಲ್ಯಾಂಟ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ಸೊಸೈಟಿ ಯಾವ್ದಾರು ವರ್ಕ್ ಮಾಡಿದ್ದಾರೆ ಅಂತ. ಸೊ ವಾಟ್ ಈಸ್ CNC ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದ ಬೇಸಿಕ್ ಕಂಪೋನೆಂಟ್ಸ್ ಆಫ್ CNC ಮಿಷಿನ್ ವಿತ್ ನೀಟ್ ಸ್ಕೆಚ್. ಸೊ 3B ಏನಿದೆಲ್ಲ, ಲೀಸ್ಟ್ ಡಿಫ್ರೆಂಟ್ ಆಪರೇಷನ್ಸ್ ದ್ಯಾಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಲೇತ್ ಮಿಷಿನ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ವಿತ್ ನೀಟ್ ಡಯಾಗ್ರಾಮ್, ಟರ್ನಿಂಗ್ ಆ್ಯಂಡ್ ಕ್ಲರ್ನಿಂಗ್ ಮೇಲೆ ಕೇಳಿದ್ದಾರೆ. ಸೇಮ್ ಕ್ವಶನ್ಸ್ ಮತ್ತೆ ರಿಪೀಟೆಡ್ ಆಗಿದೆ ನೋಡಿ. ಸೊ CNC ಕೂಡ ರಿಪೀಟೆಡ್ ಆಗಿದೆ. 10 ಮಾರ್ಕ್ಸ್ ಕೇಳಿದ್ದಾರೆ.
ಸೊ ಬೋರಿಂಗ್ ಆ್ಯಂಡ್ ಡ್ರಿಲ್ಲಿಂಗ್ ಕೇಳಿದ್ದಾರೆ ಈ ಸಾರಿ ಒಂದು 4 ಕ್ವಶನ್ಸ್. ಆ್ಯಂಡ್ ಅಡ್ವಾಂಟೇಜ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ CNC ಸೇಮ್ ಕ್ವಶನ್. ಆ್ಯಂಡ್ ಪಾಯಿಂಟ್ ಆಫ್ 3D ಪ್ರಿಂಟಿಂಗ್. ಸೊ 3D ಪ್ರಿಂಟಿಂಗ್ ರಿಪೀಟ್ ಆಗಿಲ್ಲ ಅನಿಸುತ್ತೆ ವಿದ್ಯಾರ್ಥಿ. ಸೊ ಸೆಕೆಂಡ್ ಮಾಡಲಲ್ಲಿ ಸೊ ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ಒಂದು ಥರ್ಡ್ ಮಾಡಲ್ ವಿತ್ ಎ ನೀಟ್ ಸ್ಕೆಚ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ 4-stroke ಪೆಟ್ರೋಲ್ ಇಂಜಿನ್ ವಿತ್ ಎ PV ಡಯಾಗ್ರಾಮ್. ಸೊ ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಹೈಬ್ರಿಡ್ ವೆಹಿಕಲ್ ವಿತ್ ನೀಟ್ ಡಯಾಗ್ರಾಮ್. ಸೊ ಇದು ಕೂಡ ಇಂಪಾರ್ಟೆಂಟು. ವಿತ್ ಎ ನೀಟ್ ಸ್ಕೆಚ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ 4-stroke IC. ಸೊ CI ಇಂಜಿನ್. ಸೊ ಇದು IC ಇರಬೇಕು ಅನ್ಸೋದು ವಿದ್ಯಾರ್ಥಿಗಳೇ. ಆ್ಯಂಡ್ along with the PV diagram, discuss the concepts of electric and hybrid vehicle, at least advantage disadvantages EVs hybrid vehicles, electric vehicles. ಸೊ ಇದಾದರೆ ಇವು ಕೂಡ ಇಂಪಾರ್ಟೆಂಟ್. ಸೊ ಇವು ಒಂದು ರಿಪೀಟ್ ಆಗಿದ್ದಿಲ್ಲ, ಬಟ್ ಇವಾಗ ಒಂದು ಹೊಸದಾಗಿ ಕೇಳಿದ್ದಾರೆ. ಸೊ ಫೋರ್ತ್ ಮಾಡಲ್ ನೋಡಿ ವಿದ್ಯಾರ್ಥಿ, ಕ್ಲಾಸಿಫೈ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಡಿಫ್ರೆನ್ಷಿಯೇಟ್ ಬಿಟ್ ಸಾಲ್ಡಿಂಗ್, ಬ್ರೇಸಿಂಗ್, ವೆಲ್ಡಿಂಗ್ ಇದು ತುಂಬ ಸಲ ರಿಪೀಟ್ ಆಗಿದೆ. ಸೊ ಶಾರ್ಟ್ ನೋಟ್ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಸಿಲಿಕಾ ಮೆಟೀರಿಯಲ್ಸ್. ಸೊ ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಆರ್ ವೆಲ್ಡಿಂಗ್. ಸೊ ಇದು ರಿಪೀಟ್ ಆಗಿದೆ. ಫ್ಲೇಮ್ಸ್ ಆಫ್ ಗ್ಯಾಸ್ ವೆಲ್ಡಿಂಗ್ ಇದು ಕೂಡ ಇಂಪಾರ್ಟೆಂಟು. ಶಾರ್ಟ್ ನೋಟ್ ಆನ್ ಫ್ಲೇಮ್ ಮೆಮೊರಿ ಅಲ್ಲ, ಇದು ಕೂಡ ರಿಪೀಟೆಡ್ ಆಗಿದೆ. ಸೊ ಡೆಫೈನ್ ಆಟೋಮೇಷನ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಆಟೋಮೇಷನ್. ಸೊ ಇದು ರಿಪೀಟೆಡ್ ಆಗಿಲ್ಲ ವಿದ್ಯಾರ್ಥಿಗಳು, ಬಟ್ ಈ ಸಲ ಕೇಳಿದ್ದಾರೆ. ವಿತ್ ಆನ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದ ಓಪನ್ ಲೂಪ್ ಆ್ಯಂಡ್ ಕ್ಲೋಸ್ ಲೂಪ್ ಮೆಕಾಟ್ರಾನಿಕ್ಸ್ ಸಿಸ್ಟಮ್. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿ. ಡಿಫೈನ್ IoT ಆ್ಯಂಡ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ IoT. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿ, ತುಂಬ ಸಲ ರಿಪೀಟ್ ಆಗಿದೆ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಬ್ಲಾಕ್ಸ್ ಆಫ್ IoT ವಿತ್ ಎ ನೀಟ್ ಡಯಾಗ್ರಾಮ್. ಸೊ ಇದು ಕೂಡ ಇಂಪಾರ್ಟೆಂಟು. ಹಾಗೆಯೇ ಒಂದು ಥರ್ಡ್ ಮಾಡಲ್ ಕ್ವಶನ್ ಪೇಪರ್ ನೋಡೋಣ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ರೂಲ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇದನ್ನು ರಿಪೀಟೆಡ್ ಆಗಿದೆ. ಟೆಕ್ನಾಲಜಿಕಲ್ ಮೋಟಿವೇಶನ್, ಸೊ ಆಟೋಮೇಷನ್ ಆ್ಯಂಡ್ ಏರೋಸ್ಪೇಸ್ ಸೆನ್ಸರ್ಸ್. ಇದು ಇವಾಗ ಒಂದು ಫಸ್ಟ್ ಟೈಮ್ ಕೇಳಿದ್ದಾರೆ ವಿದ್ಯಾರ್ಥಿ, ರಿಪೀಟ್ ಆಗಿಲ್ಲ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಸಲ್ ಫ್ಯೂಲ್ಸ್ ಆ್ಯಂಡ್ ಬಿಯೋಫ್ಯೂಲ್ಸ್ ವಿತ್ ಅಪ್ಲಿಕೇಶನ್ಸ್. ಸೊ ಇಂಪಾರ್ಟೆಂಟ್ ವಿದ್ಯಾರ್ಥಿ, ಬೇಸಿಕ್ ಐಡಿಯಾ ಇರಲಿ, ಬಟ್ ಇದನ್ನು ಅಷ್ಟು ಸಲ ಕೇಳೋಂಗಿಲ್ಲ ಅನಿಸುತ್ತೆ. ರೈಟ್ ಎ ಶಾರ್ಟ್ ನೋಡೋಣ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ಓಝೋನ್ ಲೇಯರ್. ಇದು ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ CNC. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿ. ಸೊ ಕ್ಲರ್ನಿಂಗ್, ಟರ್ನಿಂಗ್, ಬೋರಿಂಗ್, ರೈಮಿಂಗ್. ಸೊ ಇದು ಕೂಡ ಇಂಪಾರ್ಟೆಂಟ್. 3D ಪ್ರಿಂಟಿಂಗ್ ತುಂಬ ಸಲ ಕೇಳಿದ್ದಾರೆ ವಿದ್ಯಾರ್ಥಿ. ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ CNC ಕೂಡ ಕೇಳಿದ್ದಾರೆ 4B. ಸೊ ಹಾಗೆಯೇ 5A 4-stroke ಪೆಟ್ರೋಲ್ ಇಂಜಿನ್ ಕೇಳಿದ್ದಾರೆ. ಸೊ IC ಇಂಜಿನ್ ಕೂಡ ಕೇಳಿದ್ದಾರೆ. ಸೊ ಒಂದು 6A ಏನಿದೆಲ್ಲ ಹೈಬ್ರಿಡ್ ವೆಹಿಕಲ್ ಕೇಳಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಫೋರ್ತ್ ಮಾಡಲ್ ಬಂದು ಎಕ್ಸ್ಪ್ಲೇನ್ ದ ಒಂದು ನಾನ್ ಫೆರೋಸ್ ಮೆಟೀರಿಯಲ್ಸ್ ವಿತ್ ಅಪ್ಲಿಕೇಶನ್ಸು. ಸೊ ಇದು ಕೂಡ ಇಂಪಾರ್ಟೆಂಟೆ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೆರೋಸ್ ವಿತ್ ಅಪ್ಲಿಯನ್ಸಸ್. ಸೊ ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಇವೆರಡು ಸೇರಿ ಕೇಳ್ಬೋದಿತ್ತು ಏನೋ ಡಿಫ್ರೆನ್ಷಿಯೇಟ್ ಮಾಡೋಂಥದ್ದು. ಸೊ ಹಂಗಾಗಿ ಇದು ನೋಡ್ಕೊಂಡಿವಿ. 8A ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವಿತ್ ನೀಟ್ ಆರ್ಕ್ ವೆಲ್ಡಿಂಗ್. ಇದನ್ನು ತುಂಬ ಸಲ ರಿಪೀಟ್ ಆಗಿದೆ. ಟೈಪ್ಸ್ ಆಫ್ ಫ್ಲೇಮ್ಸ್ ಆ್ಯಂಡ್ ವೆಲ್ಡಿಂಗ್ ಇದು ಕೂಡ ರಿಪೀಟ್ ಆಗಿದೆ. ಎಕ್ಸಮ್ ಬ್ರೀಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಟೋಮೇಷನ್ ಸಿಸ್ಟಮ್. ಸೊ ಇದೇನು ರಿಪೀಟೆಡ್ ಆಗಿಲ್ಲ ಅನಿಸುತ್ತೆ, ಒನ್ ಟೈಮ್ ಏನು ರಿಪೀಟ್ ಆಗಿರಬೇಕು. ಸೊ ಅಷ್ಟೇ ವಿದ್ಯಾರ್ಥಿ. ಕ್ಲೋಸ್ ಲೂಪ್ ಮೆಕಾಟ್ರಾನಿಕ್ಸ್ ಇದು ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಫಿಸಿಕಲ್ ಡಿಸೈನ್ ಆಫ್ ಲಾಜಿಕಲ್ ಡಿಸೈನ್ ಆಫ್ IoT. ಸೊ ಇದು ಕೂಡ ಇಂಪಾರ್ಟೆಂಟ್. ಒಂದೇ ಸಲ ಇದಾಗಿದೆ, ಒಂದು ಸಲ ರಿಪೀಟ್ ಆಗಿದೆ ಅಷ್ಟೇ ಇವಾಗ. ಎಕ್ಸ್ಪ್ಲೇನ್ ದ ಫಂಕ್ಷನಲ್ ಬ್ಲಾಕ್ಸ್ ಆಫ್ ಕಮ್ಯುನಿಕೇಷನ್ ಮಾಡಲ್ ವಿತ್ ಯೂಸ್ಡ್ ಇನ್ IoT. ಸೊ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಮಾಡಲ್ ಕ್ವಶನ್ ನೋಡೋಣ ವಿದ್ಯಾರ್ಥಿ. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೊಸೈಟಿ. ಇದು ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಆಗಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಆ್ಯಂಡ್ ಏರೋಸ್ಪೇಸ್ ಸೆಕ್ಟ್ರಲ್ಲಿ ಆ್ಯಂಡ್ ಮೆರೈನ್ ಸೆಕ್ಟ್ರಲ್ಲಿ ಆ್ಯಂಡ್ ಆಟೋಮೇಟಿವ್ ಸೆಕ್ಟ್ರಲ್ಲಿ. ಸೊ ಒಂದು ಎಮರ್ಜಿಂಗ್ ಟ್ರೆಂಡ್ಸ್ ಆಫ್ ಟೆಕ್ನಾಲಜಿ ಇನ್ ಫಾಲೋಯಿಂಗ್ ಸೆಕ್ಟರ್. ಸೊ ಯಾವ ಥರ ವರ್ಕ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಂಪಾರ್ಟೆಂಟ್ 10 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಹಾಗೆಯೇ ಒಂದು ಹೈಡಲ್ ಪವರ್ ಪ್ಲಾಂಟ್ ಇಂಪಾರ್ಟೆಂಟು. ಫ್ಯಾಸಲ್ ಫ್ಯೂಲ್ಸ್ ಆ್ಯಂಡ್ ಬಿಯೋಫ್ಯೂಲ್ಸ್ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಸೊ ಒಂದು ವಿತ್ ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಲೇತ್ ಮಿಷನ್. ಇದು ತುಂಬ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಕ್ಲರ್ನಿಂಗ್ ಆಪ್ರೇಷನ್ ಇದು ಕೂಡ ಇಂಪಾರ್ಟೆಂಟ್. ಮಿಲ್ಲಿಂಗ್ ಆ್ಯಂಡ್ ಡೌನ್ ಮಿಲ್ಲಿಂಗ್ ಕೂಡ ಇಂಪಾರ್ಟೆಂಟ್, ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ವಾಟ್ ಇಸ್ CNC ಇದು ಕೂಡ ರಿಪೀಟೆಡ್ ಆಗಿದೆ. ಸೊ CNC ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಗಿದೆ. ಆ್ಯಂಡ್ 3D ಪ್ರಿಂಟಿಂಗ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಇದೇ ಫಸ್ಟ್ ಸಲ ಕೇಳ್ತಿದ್ದಾರೆ. ಸೊ ಉಳ್ಕಿದ ಮಾಡಲ್ಲಿ 3D ಪ್ರಿಂಟಿಂಗ್ ಎಕ್ಸ್ಪ್ಲೇನ್ ಮಾಡೋಂತ ಕೇಳಿದ್ರು. ಸೊ ಇದರಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೇಳ್ತಿದ್ದಾರೆ. ಸೊ ಹಂಗಾಗಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ IC ಇಂಜಿನಲ್ಲಿ. ಸೊ ಇದು ಇದೇ ಫಸ್ಟ್ ಟೈಮ್ ರಿಪೀಟ್ ಆಗಿರೋದು. ಸೊ ವಿತ್ ಎ ನೀಡ್ ಸ್ಕೆಚ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್
4-stroke ಪೆಟ್ರೋಲ್ ಇಂಜಿನ್, ಇದು ರಿಪೀಟೆಡ್ ಆಗಿದೆ. ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ವಿತ್ ಕಂಪೋನೆಂಟ್ಸ್ ಆಫ್ ಎಲೆಕ್ಟ್ರಿಕ್, ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ರಿಪೀಟೆಡ್ ಆಗಿದೆ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಫ್ ಹೈಬ್ರಿಡ್ ವೆಹಿಕಲ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್, ಸೊ ಇಂಪಾರ್ಟೆಂಟು. ಸೊ ಒಂದು ರೈಟ್ ದ ಕಂಪೋಸಿಷನ್ ಪ್ರಾಪರ್ಟೀಸ್ ಅಪ್ಲಿಕೇಶನ್ಸ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್: ಐರನ್ ಕಾಸ್ಟ್, ಸೊ ಕಾಸ್ಟ್ ಐರನ್ ಆ್ಯಂಡ್ ಹೈ ಕಾರ್ಬನ್ ಸ್ಟೀಲ್, ಅಲ್ಯೂಮಿನಿಯಂ ಆ್ಯಂಡ್ ಕಾಪರ್, ಇದು ಕೂಡ ಇಂಪಾರ್ಟೆಂಟು. ಸೊ ಸಪ್ರೇಟಾಗಿ ಕೇಳ್ತಾರೆ. ರೈಟ್ ಆಸ್ ಶಾರ್ಟ್ ನೋಟ್ ಆನ್ ಪಾಲಿಮರ್ಸ್ ಆ್ಯಂಡ್ ಶೇಪ್ ಮೆಮೊರಿ ಅಲಾಯ್ಸ್, ಇದು ಕೂಡ ರಿಪೀಟೆಡ್ ಆಗಿದೆ. ವಾಟ್ ಈಸ್ ದ ವೆಲ್ಡಿಂಗ್ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಆರ್ಕ್ ವೆಲ್ಡಿಂಗ್, ಇದು ತುಂಬ ಸಲ ರಿಪೀಟ್ ಆಗಿದೆ. ವಿತ್ ಎ ನೀಟ್ ಸ್ಕೆಚಸ್ ಎಕ್ಸ್ಪ್ಲೇನ್ 3 ಟೈಪ್ಸ್ ಆಫ್ ಫ್ಲೇಮ್ಸ್ ಇನ್ ಎ ವೆಲ್ಡಿಂಗ್ ಪ್ರಾಸೆಸ್, ಇದು ಕೂಡ ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳು. ಹಿಂದಿನ ಒಂದು ಕ್ವಶನ್ ಪೇಪರ್ಲಿದೆ. ಲೀಸ್ಟ್ ಆಫ್ ಅಪ್ಲಿಕೇಶನ್ಸ್ ಆಫ್ ವೆಲ್ಡಿಂಗ್ಸ್, ಇದು ತುಂಬ ಸಲ ರಿಪೀಟ್ ಆಗಿಲ್ಲ ಅನಿಸುತ್ತೆ. 5th ಮಾಡಲ್ ವಿದ್ಯಾರ್ಥಿ ವಿತ್ ದ ಹೆಲ್ಪ್ ಆಫ್ ಬ್ಲಾಕ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಓಪನ್ ಲೂಪ್ ಆ್ಯಂಡ್ ಕ್ಲೋಸ್ ಲೂಪ್, ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಸೊ 4 ಬೇಸಿಕ್ ರೋಬೋಟ್ ಕಾನ್ಫಿಗರೇಷನ್, ಇದು ರಿಪೀಟೆಡ್ ಆಗಿಲ್ಲ, ಬಟ್ ಒಂದು ನೋಡ್ಕೊಳ್ಳಿ ವಿದ್ಯಾರ್ಥಿ, ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಈಸ್ ಆಟೋಮೇಷನ್ ಎಕ್ಸ್ಪ್ಲೇನ್ 3 ಟೈಪ್ಸ್ ಆಫ್ ಆಟೋಮೇಷನ್, ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ ಆಫ್ IoT, ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಸೊ ಮಾಡಲ್ 1, ಸೊ ಇಂಡಸ್ಟ್ರಿಯಲ್ ಇನ್ ಸೊಸೈಟಿ ಇಂಪಾರ್ಟೆಂಟು. ಸೊ ಸೇಮ್ ಇಂಪಾರ್ಟೆಂಟ್ ವಿದ್ಯಾರ್ಥಿ, ರಿಪೀಟೆಡ್ ಆಗಿದೆ. BFLs, ನ್ಯೂಕ್ಲಿಯರು, ಸೊ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಲರ್ನಿಂಗ್, ಫೇಸಿಂಗ್ ಲರ್ನಿಂಗ್, ಲೇತ್ ಮಿಷಿನ್ ಡ್ರಿಲ್ಲಿಂಗ್, ಸೊ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಹಾಗೆಯೇ ಒಂದು 4AB ಬಂದು ಅದು ಕೂಡ ರಿಪೀಟೆಡ್ ಆಗಿದೆ. ಸೊ 4-stroke ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ಕಂಪೋನೆಂಟ್ಸ್ ಆಫ್ IC ಇಂಜಿನ್, ಸೊ ಎಲೆಕ್ಟ್ರಿಕಲ್ ಹೈಬ್ರಿಡ್ ವೆಹಿಕಲು ಆ್ಯಂಡ್ ಎಲೆಕ್ಟ್ರಿಕ್ ಹೈಬ್ರಿಡ್ ವೆಹಿಕಲ್ ಕಂಪೋನೆಂಟ್ಸು, ಸೊ ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳು. ಫ್ಯೂಲ್ಸ್ ಆ್ಯಂಡ್ ನಾನ್ ಫ್ಯೂಲ್ಸ್ ಮೆಟೀರಿಯಲ್ಸ್ ಕೂಡ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿದೆ. ರೈಟ್ ಆ್ಯಂಡ್ ನೋಟ್ ಶೇಪ್ ಮೆಮೊರಿಯಲ್, ಇದು ಕೂಡ ರಿಪೀಟೆಡ್ ಆಗಿದೆ. ಸಾಲ್ಡ್ರಿಂಗ್, ಬ್ರೇಸಿಂಗ್, ವೆಲ್ಡಿಂಗ್ ಕೂಡ ರಿಪೀಟೆಡ್ ಆಗಿದೆ ವಿದ್ಯಾರ್ಥಿ. ಆರ್ಕ್ ವೆಲ್ಡಿಂಗ್ ಕೂಡ ರಿಪೀಟೆಡ್. ರೋಬೋಟ್ ಕಾನ್ಫಿಗರೇಷನ್ ರಿಪೀಟೆಡ್ ಆಗಿದೆ. ಆಟೋಮೇಟೆಡ್ ಆ್ಯಂಡ್ ಸಿಸ್ಟಮ್ ಆ್ಯಂಡ್ ಲೀಸ್ಟ್ ಆಫ್ ಅಡ್ವಾಂಟೇಜಸ್, ಸೊ ರಿಪೀಟೆಡ್ ಆಗಿದೆ. ಸೊ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರ್ಸ್ ಆಫ್ IoT ಫಿಸಿಕಲ್ ಡಿಸೈನ್ ಪ್ರೋಟೋಕಾಲ್ಸ್, ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳು. ಸೊ ಒಂದು ಲಾಸ್ಟ್ ಮಾಡಲ್ ಕ್ವಶನ್ ಪೇಪರ್, ಅರೌಂಡ್ 6th ಮಾಡಲ್ ಕ್ವಶನ್ ಪೇಪರ್, ಟ್ರೆಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಸೊ ಇದು ಕೂಡ ತುಂಬ ಸಲ ರಿಪೀಟೆಡ್ ಆಗಿದೆ. ಮೆಕ್ಯಾನಿಕಲ್ ಇಂಜಿನ್ ಫೀಲ್ಡ್ ಆಫ್ ಏರೋಸ್ಪೇಸ್, ಇದನ್ನೇ ಒಂದನ್ನೇ ಕೇಳಿದ್ದಾರೆ. ಸೊ ಹಿಂದಿನ ಒಂದು ಕ್ವಶನ್ ಪೇಪರ್ಲಿ ಇದೆ ಒಂದು 3 to 4 ಕೇಳಿದರು, ಬಟ್ ಇಲ್ಲಿ ಆ ಒಂದು ಏರೋಸ್ಪೇಸ್ ಆ್ಯಂಡ್ ಆಟೋಮೊಬೈಲ್ ಇಂಡಸ್ಟ್ರಿನೇ ಕೇಳಿದ್ದಾರೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾವ ಥರ ಒಂದು ಟ್ರೆಂಡ್ಸಲ್ಲಿದೆ ಅದನ್ನು ಕೇಳಿದ್ದಾರೆ. ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಇದು ಕೂಡ ರಿಪೀಟ್ ಆಗಿದೆ. ರಿನ್ಯೂಬಲ್ ಆ್ಯಂಡ್ ನಾನ್ ರಿನ್ಯೂಬಲ್, ಇದು ಕೇಳಿಲ್ಲ ವಿದ್ಯಾರ್ಥಿ, ಇದೇ ಫಸ್ಟ್ ಟೈಮ್ ಕೇಳ್ತಿದ್ದಾರೆ. ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಹೈಡಲ್ ಪವರ್ ಪ್ಲಾಂಟ್ ಆ್ಯಂಡ್ ವಿತ್ ಸೂಟಬಲ್ ಡಯಾ ಸ್ಕೆಚ್, ಸೊ ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟು. ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಆಫ್ ಲೇತ್ ಮಿಲ್ಲಿಂಗ್, ಇಂಪಾರ್ಟೆಂಟು. ಸೊ ಇದರಲ್ಲಿ ಲಾಸ್ಟ್ ಮಾಡಲ್ ಅನಿಸುತ್ತೆ. ಸೊ ನೋಡ್ಕೊಂಬಿಡಿ ನೀವೇ ಒಂದು ಇಂಪಾರ್ಟೆಂಟ್ ಏನೇನಿದೆ. ಸೊ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಇದೆ ವಿದ್ಯಾರ್ಥಿಗಳು. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಒಂದು ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಇದೆ ವಿದ್ಯಾರ್ಥಿಗಳೇ. ನೀವು ಸ್ಕೋರಿಂಗ್ ಮಾಡಬೇಕಂದ್ರೆ ಒಳ್ಳೆ ಸಬ್ಜೆಕ್ಟ್ ವಿದ್ಯಾರ್ಥಿ, ಈಸಿಯಾಗಿ ಸ್ಕೋರಿಂಗ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲ ರಿಪೀಟೆಡ್ ಕ್ವಶನ್ಸೇ ಇದ್ದಾವೆ. ಸೊ ಅರೌಂಡ್ ಒಂದು 5 to 6 ಕ್ವಶನ್ಸ್ ನೀವು ಒಂದು ಸೆಲೆಕ್ಷನ್ ಮಾಡಿಕೊಂಡು 6 to 7 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ, ಅವೇ ಕ್ವಶನ್ಸ್ ರಿಪೀಟೆಡ್ ಆಗಿ ನಿಮಗೆ ಎಕ್ಸಾಮ್ಸಲ್ಲಿ ಬರ್ತವೆ. ಸೊ ಹಾಗೆಯೇ ಎಲ್ಲ ಒಂದು ಮಾಡಲ್ ಒಂದು ಸಬ್ಜೆಕ್ಟಿಂದ ಕೂಡ ಬ್ಲಾಕ್ ಡಯಾಗ್ರಾಮ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕೆ ಹೋಗಬೇಡಿ. ಬ್ಲಾಕ್ ಡಯಾಗ್ರಾಮ್ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಕೀ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಂಡು ಎಲಾಬ್ರೇಟ್ ಚೆನ್ನಾಗಿ ಮಾಡಿ ವಿದ್ಯಾರ್ಥಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.